ನಮಸ್ಕಾರ. ಸೊ, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯ. ಸೊ, ಈ ವಿಡಿಯೋ ಉದ್ದೇಶ ಏನಂದ್ರೆ ಬಳ್ಳಾರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ಘಟನೆನಲ್ಲಿ ನಿಮ್ಗೆಲ್ಲ ಗೊತ್ತಿರೋದ ಹಾಗೆ ಆ, ತುಂಬಾ ಜನ ಶೂಟ್ ಮಾಡಿದ್ದಾರೆ. ಇದರಲ್ಲಿ ಯಾರು ಶೂಟ್ ಮಾಡಿದ್ದಾರೆ ಗೊತ್ತೇ ಇಲ್ಲ. ನೋಡಿ, ವಿಜ್ಞಾನ ಯಾವ ಮಟ್ಟಿಗಿದೆ ಅಂದ್ರೆ ಅದನ್ನ ವೈಜ್ಞಾನಿಕವಾಗಿ ಅನುಭವಸ್ಥರು ಯಾವಾಗಲೂ ತನಿಖೆ ಮಾಡಿದಾಗ ಇವರೇ ಶೂಟ್ ಮಾಡಿದ್ದಾರೆ ಅಂತ ನಾವು ಕಂಡುಹಿಡಿಬಹುದು. ಯಾಕಂದ್ರೆ ಈ ತರ ಪ್ರಸಂಗಗಳು ಆ, ನಾನು ಹೊರದೇಶದಲ್ಲಿದ್ದಾಗ ಸಾವಿರಾರು ಕೇಸ್ ನಾವು ಮಾಡಿದ್ದೇವೆ. ಸೊ ಆ ಆಧಾರದಿಂದ ನಾನು ಈ ತನಿಖೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಪ್ರಕರಣ ನಡೆದಿದ ತಕ್ಷಣ ದ ಫಸ್ಟ್ ಅಂಡ್ ದ ಫೋರ್ಮೋಸ್ಟ್ ಡ್ಯೂಟಿ ಆಫ್ ದ ಪೊಲೀಸ್ ಆಫೀಸರ್ ಏನಂದ್ರೆ ಆ ಘಟನೆ ನಡೆದಿರೋ ಸ್ಥಳವನ್ನ ಕ್ರೈಮ್ ಸೀನ್ ಆಗಿ ಪರಿವರ್ತನೆ ಮಾಡಿ ಅದನ್ನ ಯಾರಿಗೂ ಬರದೇ ಹಾಗೆ ಅದನ್ನ ನೋಡ್ಕೊಳ್ಳೋದು ಒಬ್ಬ ಪೊಲೀಸನ ಕರ್ತವ್ಯ, ಇಲ್ಲ ತನಿಖಾದಾರಿಯ ಕರ್ತವ್ಯ. ಬಟ್ ಆನ್ ದ ಕಾಂಟ್ರರಿ, ಆ ಜಾಗದಲ್ಲಿ ಏನೇನಾಗಿದೆ ಅಂತ ನೀವೇ ನೋಡಿದಿರಿ. ಎಷ್ಟು ನೂರಾರು ಜನ ಬಂದು ಓಡಾಡಿದ್ದಾರೆ ನೋಡಿ. ಇದು ತನಿಖೆಗೆ ದೊಡ್ಡ ಮಾರಕ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಎರಡನೇದು, ಈಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಅಲ್ಲಿರ್ತಕ್ಕಂಥ CCTV ಎವಿಡೆನ್ಸ್ ಏನಿದೆ ಅದನ್ನ ಮೊದಲು ಸೀಸ್ ಮಾಡಬೇಕು. ಎರಡನೇದು, ಅಲ್ಲಿರ್ತಕ್ಕಂಥ ಯಾರು ಈ ಮೊಬೈಲ್ ನಲ್ಲಿ ಫೋಟೋ ತಗೊಂಡಿದ್ದಾರೆ, ವಿಡಿಯೋ ತಗೊಂಡಿದ್ದಾರೆ, ಅದನ್ನ ಸಾಧ್ಯವಾದಷ್ಟು ಕಲೆಕ್ಟ್ ಮಾಡಬೇಕು. ತನಿಖಾದಾರಿಯ ಒಂದು ಮುಖ್ಯ ಕರ್ತವ್ಯ. ಮೂರನೇದು, ಈ ವಿಟ್ನೆಸಸ್ ನಿಜಾನು ಹೇಳ್ಬೋದು, ಸುಳ್ಳು ಹೇಳ್ಬೋದು, ಇವ್ರ ಕಡೆ ಅವ್ರ ಮೇಲೆ ಹೇಳ್ಬೋದು, ಅವ್ರ ಕಡೆ ಆದರೂ ಸಹ ವಿಟ್ನೆಸಸ್ ಸ್ಟೇಟ್ಮೆಂಟ್ ನ ಪೊಲೀಸ್ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಮಾಡೋದು, ಈ ವಿಡಿಯೋಗಳ ಆಧಾರದ ಮೇಲೆ ಯಾರ್ಯಾರು ಇದ್ರು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಸ್ಟೇಷನ್ ಅಲ್ಲಿ ರೆಕಾರ್ಡ್ ಮಾಡೋದು, ಇದು ತನಿಖೆಗೆ ಒಂದಲ್ಲ ಒಂದು ರೀತಿನಲ್ಲಿ ಸಹಾಯ ಆಗುತ್ತೆ. ಸೊ ದಿಸ್ ಆರ್ ದ ತ್ರೀ ವೇಸ್ ಆಫ್ ಕಲೆಕ್ಟಿಂಗ್ ದ ಎವಿಡೆನ್ಸ್. ಈಗ ಇನ್ನೊಂದು ಭಾಗ ಅಂದ್ರೆ, ಈಗ ಆ ಜಾಗದಲ್ಲಿ ಯಾರ್ಯಾರು ಇದ್ರು ಅಂತ ಈ ವಿಟ್ನೆಸಸ್ ಆಧಾರದ ಮೇಲೆ, ಇಲ್ಲ ವಿಡಿಯೋಗಳ ಆಧಾರದ ಮೇಲೆ ಗೊತ್ತಾದ ನಂತರ, ಇಲ್ಲ ಅಲ್ಲಿರ್ತಕ್ಕಂಥ ಪೊಲೀಸ್ ಅವರ ಒಂದು ಏನು ಮಾಹಿತಿ ಇದೆ ಅದರ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಜನಗಳು ಯಾರ್ಯಾರಿದ್ರು ಅವರ ಜೊತೆಗೆ ಅವರ ಒಟ್ಟಿಗಿರ್ತಕ್ಕಂಥ ಗನ್ಸ್ ಅಂದ್ರೆ ಬಂದೂಕಗಳು, ಯಾವುದೇ ಪಾರ್ಟಿನಲ್ಲಿ ಆಗ್ಲಿ, ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಯಾರೇ ಇರ್ಲಿ, ಅವರು ಆ ಜಾಗದಲ್ಲಿ ಇದ್ದವರು ಲೀಗಲ್ ಅಂಡ್ ಇಲ್ಲೀಗಲ್ ಗನ್ಸ್ ಅದನ್ನ ಮೊದಲು ಸೀಸ್ ಮಾಡಬೇಕು. ಆಲ್ ದ ಗನ್ಸ್ ಇನ್ಕ್ಲೂಡಿಂಗ್ ದ ಪೊಲೀಸ್ ಅಲ್ಲಿ ಇರ್ತಕ್ಕಂಥ ಅವ್ರ ಗನ್ಸು ಸೀಸ್ ಮಾಡಬೇಕು, ಅಲ್ಲಿರ್ತಕ್ಕಂಥ ಜನಗಳ ಗನ್ನು ಸಹ ಸೀಸ್ ಮಾಡಬೇಕು. ಸೊ ಇದು ನಂಬರ್ ಫಾರ್ಮೋಸ್ಟ್ ಡ್ಯೂಟಿ ಅಂತ ಹೇಳ್ತೀವಿ. ಎರಡನೇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಯಾರ್ಯಾರು ಗನ್ನು ಸೀಸ್ ಮಾಡಿದ್ದಾರೆ, ಯಾರ್ಯಾರು ಗನ್ನು ಉಪಯೋಗಿಸಿದ್ದಾರೆ, ಇಲ್ಲ ಸಂಶಯದೆ ಉಪಯೋಗಿಸಿದ್ದಾರೆ ಅಂತ ಅವರನ್ನ ತನಿಖೆಗೆ ಒಳಪಡಿಸಿ, ಅಂದ್ರೆ ಅವರ ಬಟ್ಟೆಗಳನ್ನ ಶೇಖರಣೆ ಮಾಡಬೇಕು. ಯಾಕಂದ್ರೆ ಈ ಗನ್ ಶಾಟ್ ರೆಸಿಡ್ಯೂಸ್ ಅಂತೀವಿ ನಾವು, ಅದು ಫೈರ್ ಮಾಡಿದಾಗ ಬಟ್ಟೆಗಳ ಮೇಲೆ ಎಸ್ಪೆಷಲಿ ಈ ಭಾಗದಲ್ಲಿ ಅದು ಶೇಖರಣೆ ಆಗಿರುತ್ತೆ. ಅದನ್ನ ಫೊರೆನ್ಸಿಕ್ ಲ್ಯಾಬ್ ನಲ್ಲಿ ನಾವು ಅದನ್ನ ಕೆಮಿಕಲ್ ಅನಾಲಿಸಿಸ್ ನಲ್ಲಿ ನಾವು ರುಜುವಾತ್ ಮಾಡ್ತೀವಿ ದಟ್ ಇವರು ಗನ್ನನ್ನ ಉಪಯೋಗಿಸಿದ್ದಾರೆ ಅಂತ. ಸೊ ಬಟ್ಟೆಗಳನ್ನ ಸೀಸ್ ಮಾಡಬೇಕು, ಮತ್ತೆ ಅವರ ಕೈಯನ್ನ ಸ್ವ್ಯಾಬ್ ಮಾಡಬೇಕು. ಸ್ವ್ಯಾಬಿಂಗ್ ಆಫ್ ದ ಹ್ಯಾಂಡ್ಸ್ ಅಂತೀವಿ ಫಾರ್ ದ GSR ಆರ್ ಗನ್ ಶಾಟ್ ರೆಸಿಡ್ಯೂಸ್. ಎಸ್ಪೆಷಲಿ ಈ ಭಾಗದಲ್ಲಿ ಯೂಶಲಿ ಈ ಭಾಗದಲ್ಲೆಲ್ಲ ಒಂದು ಗನ್ ಶಾಟ್ ರೆಸಿಡ್ಯೂಸ್ ಯಾವಾಗ್ಲೂ ಶೇಖರಣೆ ಆಗಿರುತ್ತೆ, ಅವರು ಗನ್ನು ಉಪಯೋಗಿಸಿದ್ದಾರೆ. ಇದು ಒಂದು ತುಂಬಾ ದೊಡ್ಡ ಎವಿಡೆನ್ಸಸ್ ಮುಂದಿನ ದಿನಗಳಲ್ಲಿ ಪ್ರಕರಣದ ತನಿಖೆಯಲ್ಲಿ ತುಂಬಾ ಸಹಾಯ ಆಗುತ್ತೆ. ಇದನ್ನ ಈ ತನಿಖೆಯಲ್ಲಿ ಮಾಡಿದಾರೋ ಇಲ್ವೋ ಅಂತ ನಿಮ್ಗೆ ಗೊತ್ತು, ಅದರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಇದು ತನಿಖೆಗೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಾರಕ. ಸೊ ಇದಲ್ಲದೆ ಈಗ ಮೂರನೇ ಭಾಗಕ್ಕೆ ಹೋಗೋಣ, ಅದೇ ಕ್ರೈಮ್ ಸೀನ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಈ ಗನ್ ಫೈರ್ ಮಾಡಿದ ಮೇಲೆ ಅದ್ರಲ್ಲಿ ಬುಲೆಟ್ ಮತ್ತೆ ಈ ಬುಲೆಟ್ ನಲ್ಲಿ ಹಿಂದೆ ಇರ್ತಕ್ಕಂಥ ಶೆಲ್ಸ್ ಅಂತೀವಿ ನಾವು. ಆ ಶೆಲ್ಸ್ ಎಂಟಿ ಶೆಲ್ಸ್ ಆರ್ ಸ್ಪೆಂಟ್ ಶೆಲ್ಸ್ ಅಂತೀವಿ ನಾವು. ಆ ಎಂಟಿ ಕಾರ್ಟ್ರಿಜಸ್ ಇಲ್ಲ ಸ್ಪೆಂಟ್ ಶೆಲ್ಸ್ ಅಂತೀವಿ ಫೈರ್ ಆದ್ಮೇಲೆ. ಆ ಕಾರ್ಟ್ರಿಜಸ್ ಆ ಜಾಗದಲ್ಲಿ ಬಿದ್ದಿರುತ್ತೆ, ಅದನ್ನ ಶೇಖರಣೆ ಮಾಡಬೇಕು. ಅದು ತನಿಖಾದಾರಿಯ ಮುಖ್ಯ ಕರ್ತವ್ಯ. ದಟ್ ವಿಲ್ ಗಿವ್ ದ ಅಮೌಂಟ್ ಆಫ್ ಬುಲೆಟ್ಸ್ ವಿಚ್ ಹಸ್ ಬಿನ್ ಫೈರ್ಡ್
ಆರ್ ದ ಬುಲೆಟ್ಸ್ ವಿಚ್ ಇಸ್ ಬೀನ್ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್. ಅಂದ್ರೆ ಯಾರು ಯಾವ ಬುಲೆಟ್ ಇಂದ ಸತ್ತಿದ್ದಾನೆ ಅದಕ್ಕೆ ಒಂದು ಒಂದು ಎವಿಡೆನ್ಸ್ ಆಗಿರ್ಬೋದು, ಇಲ್ಲ ಎಷ್ಟು ಬುಲೆಟ್ ಅಲ್ಲಿ ಫೈರ್ ಮಾಡಿದ್ದಾರೆ ಅದಕ್ಕೂ ಒಂದು ಎವಿಡೆನ್ಸ್ ಇದೆ. ಅದರಿಂದ ಆ ಶೆಲ್ಸ್ ಅನ್ನ ಸ್ಪೆಂಟ್ ಶೆಲ್ಸ್ ಅಂತೀವಿ, ಅದನ್ನ ಎಲ್ಲ ಕಲೆಕ್ಟ್ ಮಾಡಬೇಕು. ನಾವು ಇದನ್ನ ನೋಡಿದ್ವಿ. ಈಗ ಒಬ್ಬರು ರಾಜಕೀಯ ವ್ಯಕ್ತಿ ಆ ಸ್ಪೆಂಟ್ ಶೆಲ್ಸ್ ನ ಅವ್ರ ಕೈನಲ್ಲಿ ಇಟ್ಟು ತೋರಿಸ್ತಾ ಇದ್ರು. ಅಲ್ಲ, ಇದು ಅವರೇನು ಬೇಕು ಅಂತ ಮಾಡಿದರೆ ಇಲ್ಲ ಆ ಉದ್ದೇಶ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನ ಸಾಧ್ಯವಾದಷ್ಟು ಬೇಗ ಶೇಖರಣೆ ಮಾಡಬೇಕು, ಬಿಕಾಸ್ ದಟ್ಸ್ ಅನ್ ಎವಿಡೆನ್ಸ್. ಸೊ ಅದು ಎಲ್ಲಿ ಬಿದ್ದಿದೆ, ಯಾವ ಜಾಗದಲ್ಲಿ ಗುಂಡು ತಗಲಿದೆ ಆ ಮನುಷ್ಯನಿಗೆ, ಅಲ್ಲಿಂದ ಎಷ್ಟು ದೂರದಲ್ಲಿ ಅದು ಬಿದ್ದಿದೆ, ಅದನ್ನ ಕ್ರೈಮ್ ಸೀನ್ ನಲ್ಲಿ ಇದನ್ನೆಲ್ಲ ದ ಡಿಸ್ಟೆನ್ಸ್ ಫ್ರಮ್ ವಿಚ್ ದ ಎಪಿಸೆಂಟರ್ ಆಫ್ ದ ಕ್ರೈಮ್, ಅಂದ್ರೆ ದ ವೇರ್ ಹಿ ಹಸ್ ಬಿನ್ ಶಾಟ್, ದಟ್ಸ್ ದ ಎಪಿಸೆಂಟರ್. ಅಲ್ಲಿಂದ ಎಷ್ಟು ದೂರ ಶೆಲ್ಸ್ ಬಿದ್ದಿದೆ, ಯಾವ್ಯಾವ ಜಾಗದಲ್ಲಿ ಬಿದ್ದಿದೆ ಅದನ್ನ ಮಾರ್ಕ್ ಮಾಡಬೇಕು. 1 2 3 4 5 ಅಂತ ಈ ತರ ಮಾರ್ಕ್ ಮಾಡಿ, ತದನಂತರ ಎಲ್ಲ ಸ್ಪೆಂಟ್ ಶೆಲ್ಸ್ ನ ಕಲೆಕ್ಟ್ ಮಾಡಿಕೊಂಡು, ಯಾವ್ಯಾವ ಎಲ್ಲ ಸ್ಪೆಂಟ್ ಶೆಲ್ಸ್ ಶುಡ್ ಬಿ ಕಲೆಕ್ಟೆಡ್ ಸಪರೇಟ್ಲಿ, ಮಿಕ್ಸ್ ಮಾಡಬಾರ್ದು ಯಾವತ್ತು. ಆ ಮಾರ್ಕ್ ಕೊಟ್ಟದ ನಂತರ ಮಿಕ್ಸ್ ಮಾಡದಲ್ಲೇ ಸಪರೇಟು ಫ್ರಮ್ ದಟ್ ಪರ್ಟಿಕ್ಯುಲರ್ ಸೈಟ್ ಟು ಫ್ರಮ್ ದ ಡಿಸ್ಟೆನ್ಸ್ ಟು ದ ಎಪಿಸೆಂಟರ್, ಅದನ್ನ ಕಲೆಕ್ಟ್ ಮಾಡಿ ಸೊ ಎಲ್ಲ ಶೇಖರಣೆ ಮಾಡಬೇಕು. ಇದು ಸ್ಪೆಂಟ್ ಶೆಲ್ಸ್. ಮತ್ತೆ ಸ್ಪೆಂಟ್ ಶೆಲ್ ಅದರಲ್ಲಿ ಇರ್ತಕ್ಕಂಥ ಬುಲೆಟ್, ಅದು ಕಂಪ್ಲೀಟ್ ಬುಲೆಟ್ ಇರ್ಬೋದು, ಇಲ್ಲ ಸ್ಪ್ಲಿಂಟರ್ಸ್ ಅಂತೀವಿ, ಇಲ್ಲ ಒಡೆದೋಗಿರ್ತಕ್ಕಂಥ ಬುಲೆಟ್ ಇರ್ಬೋದು. ಒನ್ಸ್ ಇಟ್ ಕಮ್ಸ್ ಔಟ್ ಆಫ್ ದಿ ಗನ್, ಪಾಸಿಬಲಿ ದಟ್ ಇಟ್ ಮೆಟ್ ಹ್ಯಾವ್ ಸ್ಪ್ಲಿಟೆಡ್, ದಟ್ಸ್ ಹೌ ವಿ ಗೆಟ್ ಸ್ಪ್ಲಿಂಟರ್ಸ್ ಅಂತೀವಿ ನಾವು. ಸೊ ಅದನ್ನು ಸಹ ಆ ಸುತ್ತಮುತ್ತಲ ಕ್ರೈಮ್ ಸೀನು ಮಿನಿಮಮ್ ಒಂದು 500 ಅಡಿಯಿಂದ ಜಾಸ್ತಿ. ಸೊ ಆ ಜಾಗದಲ್ಲಿ ಇಲ್ಲ ಸುತ್ತಲೂ ಇರ್ತಕ್ಕಂಥ ಸ್ಪೆಂಟ್ ಮೆಟಲ್ ಡಿಟೆಕ್ಟರ್ಸ್ ಎಲ್ಲ ಇದು ಮಾಡಿ ತುಂಬಾ ಕೇರ್ಫುಲ್ ಆಗಿ ಅದನ್ನ ಕ್ರೈಮ್ ಸೀನ್ ನ ಪ್ರೋಸೆಸ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಸ್ಪೆಂಟ್ ದಟ್ ಇಸ್ ಅ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್. ಸೊ ಇದನ್ನೆಲ್ಲ ಶೇಖರಣೆ ಮಾಡಿ, ಸೊ ಮೊದಲು ಗನ್ ಆಯ್ತು, ಆಮೇಲೆ ಯಾರು ವ್ಯಕ್ತಿಗಳು ಹೊಡೆದಿದ್ದಾರೆ ಅವರ ಬಟ್ಟೆಗಳು, ಮತ್ತೆ ಆ ಸ್ವ್ಯಾಬ್ಸ್, ಕೈ ಮೇಲೆ ಸ್ವ್ಯಾಬ್ಸ್, ಮೂರನೇದು ಅನ್ಯೂಸ್ಡ್ ಸ್ಪೆಂಟ್ ಶೆಲ್ಸ್, ಪ್ಲಸ್ ನಾಲ್ಕನೇದು ಅಲ್ಲಿರ್ತಕ್ಕಂಥ ಬುಲೆಟ್, ಆಚೆ ಬಂದಿರತಕ್ಕಂಥ ಎವಿಡೆನ್ಸು, ಸ್ಪ್ಲಿಂಟರ್ಸ್ ಆರ್ ಕಂಪ್ಲೀಟ್ ಬುಲೆಟ್ಸ್. ಅದನ್ನ ಇಷ್ಟೆಲ್ಲ ಶೇಖರಣೆ ಮಾಡೋದು ತನಿಖಾದಾರಿಯ ಕರ್ತವ್ಯ. ಇದರಲ್ಲಿ ಯಾವುದೇ ಲೋಪ ಆದಲ್ಲಿ ಇಂಥ ಕೇಸು ಸಾಲ್ವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅನ್ನೆಸೆಸರಿ ಆಪಾದನೆಗಳು ಜಾಸ್ತಿ ಆಗುತ್ತೆ ಅಂಡ್ ಇಟ್ ವಿಲ್ ಬಿಕಮ್ ಎ ಮಿಸ್ಟ್ರಿ. ಇನ್ನ ಐದನೇದು ತುಂಬಾ ದೊಡ್ಡ ಹಂತ ಏನಂದ್ರೆ ಪೋಸ್ಟ್ ಮಾರ್ಟಮ್ ನಲ್ಲಿ ನಾವು ಬಾಡಿನಲ್ಲಿ ಏನ್ ನೋಡ್ತೇವೆ? ಮೊದಲನೇದಾಗಿ ಆ ಬಾಡಿನಲ್ಲಿ ಎಕ್ಸ್ರೇ ಮಾಡಬೇಕು. ಎಕ್ಸ್ರೇ ಮಾಡಿ ಡೆಡ್ ಬಾಡಿನ ಎಕ್ಸ್ರೇ ಮಾಡಿ, ಅದರಲ್ಲಿ ಇರ್ತಕ್ಕಂಥ ಬುಲೆಟ್ ಎಲ್ಲಿ ಹೋಗಿದೆ, ಎಷ್ಟು ಬುಲೆಟ್ ಹೋಗಿದೆ, ಯಾವ ಜಾಗದಲ್ಲಿ ಹೋಗಿದೆ, ಮತ್ತೆ ಡೈರೆಕ್ಷನ್ ಏನು, ಬಿಲೋ ಅಪ್ವರ್ಡ್ಸಾ, ಎಬೋ ಡೌನ್ವರ್ಡ್ಸಾ, ರೈಟ್ ಟು ಲೆಫ್ಟ್ ಟು ರೈಟಾ, ಇದನ್ನೆಲ್ಲ ಡೈರೆಕ್ಷನ್ಸು, ಯಾವ ಆರ್ಗನ್ಸ್ ಇನ್ವಾಲ್ವ್ ಆಗಿದೆ, ಇದನ್ನೆಲ್ಲ ನೋಡಿ ಬುಲೆಟ್ಸ್ ಏನಾದ್ರೂ ಒಳಗಿದೆಯಾ ಅದನ್ನ, ಬುಲೆಟ್ಸ್ ಏನಾದ್ರೂ ಒಳಗಿರೋ ಬುಲೆಟ್ ಸಿಕ್ಬಿಟ್ರೆ ದಟ್ಸ್ ಎ ವೆರಿ ಗುಡ್ ಎವಿಡೆನ್ಸ್ ಅಂಡ್ ದಟ್ ಹೆಲ್ಪ್ಸ್ ಟು ಈಸಿ ಐಡೆಂಟಿಫಿಕೇಶನ್ ಆಫ್ ದ ಸಸ್ಪೆಕ್ಟ್ಸ್ ವೆಪನ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಬುಲೆಟ್ ಸಿಕ್ಕಿಲ್ಲ ಅಂದ್ರೆ ದಟ್ಸ್ ಅ ವೆರಿ ಡಿಫ್ರೆಂಟ್ ವೇ ಆಫ್ ಇನ್ವೆಸ್ಟಿಗೇಷನ್ ಬರುತ್ತೆ. ಬುಲೆಟ್ ಸಿಕ್ಕಿದ್ರೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಗನ್ಗಳನ್ನ ನಾವು ಆ ಯಾವುದು ಅಂತಾನು ಅದನ್ನ ರೂಲ್ ಔಟ್ ಮಾಡಬಹುದು, ಮತ್ತೆ ಕನ್ಫರ್ಮ್ ಮಾಡಬಹುದು. ಪ್ಲಸ್ ಲ್ಯಾಬ್ ನಲ್ಲಿ ನಾವು ಈ ಬೆಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡ್ತೀವಿ, ಅದು ತುಂಬಾ ಸಹಕಾರ ಆಗ್ತದೆ. ಈಗ ಬುಲೆಟ್ ಸಿಕ್ಕಿಲ್ಲ ಅಂತ ಅನ್ಕೊಳ್ಳೋಣ. ಬುಲೆಟ್ ಸಿಕ್ಕಿಲ್ಲ ಅಂದಾಗ ಇದು ಯಾವ ಗಾಯ ಅನ್ನೋದು ನಾವು ಅಷ್ಟು ಈಸಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ, ತುಂಬಾ ಕಠಿಣ ಆಗುತ್ತೆ. ಬಟ್ ಡೆಫಿನೆಟ್ಲಿ ಇಟ್ಸ್ ಎ ವೆರಿ ಅಪಿಲ್ ಟಾಸ್ಕ್. ದೆನ್ ವಿ ಹ್ಯಾವ್ ಟು ರಿಲೈ ಆನ್ ಅದರ್ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ಸ್. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಎಲ್ಲದಕ್ಕಿಂತ ಪೋಸ್ಟ್ ಮಾರ್ಟಮ್ ನಲ್ಲಿ ಆ ಎಂಟ್ರಿ ವೂಂಡ್ ಮತ್ತೆ ಎಕ್ಸಿಟ್ ವೂಂಡ್ ಅಂತ ಹೇಳ್ತೀವಿ. ಆ ಎಂಟ್ರಿ ವೂಂಡ್ ನ ಕ್ಯಾರೆಕ್ಟರ್ಸ್ ಆಫ್ ದ ಎಂಟ್ರಿ ವೂಂಡ್, ಅದರ ಆಧಾರದ ಮೇಲೆ ಇದು ಎಷ್ಟು ದೂರದಿಂದ ಹೊಡೆದಿದ್ದಾನೆ, ದ ರೇಂಜ್ ಆಫ್ ಫೈರ್, ಡೈರೆಕ್ಷನ್ ಅಂತ ಮುಂಚೆನೆ ಹೇಳಿದೆ. ದ ರೇಂಜ್ ಆಫ್ ಫೈರ್ ಅಂದ್ರೆ ಇದೇನು ತುಂಬಾ ಇದೇನು ಕಾಂಟ್ಯಾಕ್ಟ್ ಶಾಟ್ ಇಲ್ಲ ಪಾಯಿಂಟ್ ಬ್ಲಾಂಕ್ ಶಾಟ್. ಕಾಂಟ್ಯಾಕ್ಟ್ ಶಾಟ್ ಅಂದ್ರೆ ಇದು ನಾವು ಬ್ಯಾರಲ್ ನ ದೇಹ ಹೋಗ್ಬಿಟ್ಟು ಶೂಟ್ ಮಾಡೋದು. ಪಾಯಿಂಟ್ ಬ್ಲಾಂಕ್ ಅಂದ್ರೆ 5 to 6 ಸೆಂಟಿಮೀಟರ್ ಕ್ಲೋಸ್ ಟು ದ ಬಾಡಿ, ಅದಕ್ಕೆ ನಾವು ಪಾಯಿಂಟ್ ಬ್ಲಾಂಕ್ ಅಂತೀವಿ. ಕ್ಲೋಸ್ ಶಾಟ್ಸ್ ಅಂದ್ರೆ ನಿಯರ್ಲಿ ಅರೌಂಡ್ 30-40 ಸೆಂಟಿಮೀಟರ್ ಇಸ್ ದ ಕ್ಲೋಸ್ ಶಾಟ್, ಎಸ್ಪೆಷಲಿ ಇನ್ ಹ್ಯಾಂಡ್ ಗನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಡಿಸ್ಟೆನ್ಸ್ ಶಾಟ್ಸ್ ಅಂದ್ರೆ ಎಬೋವ್ ದಟ್, ನಿಯರ್ಲಿ 1 ಮೀಟರ್ ಇಂಡ್ ಎಬೋವ್. ಅದನ್ನ ಕ್ಯಾರೆಕ್ಟರ್ಸ್ ಆ ಎಂಟ್ರಿ ವೂಂಡ್ಸ್ ಅಲ್ಲಿ ನಮಗೆ ಗೊತ್ತಾಗತ್ತೆ ಇನ್ ದ ಫಾರ್ಮ್ ಆಫ್ ಟಾಟೂಯಿಂಗ್, ಬ್ಲಾಕ್ನಿಂಗ್, ಅಬ್ರೇಷನ್ ಕಾಲರ್ಸ್, singeing of the tissues,
ಸೊ ದಿಸ್ ಆರ್ ಆಲ್ ದಿ ಕ್ಯಾರೆಕ್ಟರ್ಸ್ ಆಫ್ ದ ಎಂಟ್ರಿ ವೂಂಡ್. ಇದರ ಆಧಾರದ ಮೇಲೆ ನಾವು ಎಷ್ಟು ದೂರದಿಂದ ಫೈರ್ ಮಾಡಿದ್ದಾನೆ ಅಂತ ಗೊತ್ತಾಗ್ತದೆ. ದಟ್ ವಿಲ್ ಗಿವ್ ಅ ವೆರಿ ಗುಡ್ ಕ್ಲೂ ಅಬೌಟ್. ಅಂಡ್ ಅಟ್ ದಿ ಸೇಮ್ ಟೈಮ್ ದ ಡೈರೆಕ್ಷನ್ ಇದೇನು, ಹಿಂದ್ಲಿಂದ ಹೊಡೆದಿದಾರ, ಮುಂದ್ಲಿಂದ ಹೊಡೆದಿದಾರ. ಸೊ ದಿಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಹೆಲ್ಪ್ ಕಮ್ಸ್ ಇನ್ ದ ಇನ್ವೆಸ್ಟಿಗೇಷನ್. ಸೊ ಇದನ್ನೆಲ್ಲ ನಾವು ಶೇಖರಣೆ ಮಾಡಿ, ದಟ್ ಮೀನ್ಸ್ ಅಟಾಪ್ಸಿ ಪೋಸ್ಟ್ ಮಾರ್ಟಮ್ ನಲ್ಲಿ ಇರ್ತಕ್ಕಂಥ ಎವಿಡೆನ್ಸ್, ಬುಲೆಟ್ ಸಿಕ್ಕಿದ್ರೆ ದಟ್ಸ್ ಅ ವೆರಿ ಗುಡ್ ಹೆಲ್ಪ್ಸ್ ಇನ್ ಲಾಟ್ ಆಫ್ ಅಸಿಸ್ಟೆನ್ಸ್ ಇನ್ ದ ಇನ್ವೆಸ್ಟಿಗೇಷನ್. ತುಂಬಾ ಈಸಿ ಆಗುತ್ತೆ ಯಾವುದು ಗನ್ನಿಂದ ಶೂಟ್ ಮಾಡಿದ್ದಾರೆ, ಆಮೇಲೆ ಯಾರು ಮಾಡಿರ್ಬೋದು ಅಂತ ಡಿಟೆಕ್ಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಬುಲೆಟ್ ಸಿಕ್ಕಿಲ್ಲ ಅಂದ್ರೂ ಯಾವ ರೀತಿ ಇದು ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಪೋಸ್ಟ್ ಮಾರ್ಟಮ್ ಎವಿಡೆನ್ಸಸ್ ಪ್ಲಸ್ ಬ್ಯಾಲಿಸ್ಟಿಕ್ ಎವಿಡೆನ್ಸ್ ಫ್ರಮ್ ದ ಪೋಸ್ಟ್ ಮಾರ್ಟಮ್ ಪ್ಲಸ್ ಕ್ರೈಮ್ ಸೀನ್ ಎವಿಡೆನ್ಸ್, ಸ್ಪೆಂಟ್ ಅನ್ಸ್ಪೆಂಟ್ ಶೆಲ್ಸ್ ಮತ್ತೆ ಸ್ಪ್ಲಿಂಟರ್ಸ್, ಪ್ಲಸ್ ಗನ್ನುಗಳನ್ನ, ಪ್ಲಸ್ ಅವ್ರ ಕೈನಲ್ಲಿ ಸ್ವ್ಯಾಬ್ ಮಾಡೋದು, ಬಟ್ಟೆಗಳನ್ನ ಶೇಖರಣೆ ಮಾಡೋದು, CCTV ಎವಿಡೆನ್ಸಸ್, ವಿಟ್ನೆಸ್. ನೋಡಿ, ಇದನ್ನೆಲ್ಲ ನಾವು ಎಷ್ಟು ಸೈಂಟಿಫಿಕ್ ಆಗಿ ಕಲೆಕ್ಟ್ ಮಾಡ್ತೀವಿ ಅಷ್ಟು ಈಸಿ ಆಗತ್ತೆ ತನಿಖೆ ಮತ್ತೆ ಯಾರು ಮಾಡಿದ್ದಾರೆ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ. ಈಗ ಪ್ರಶ್ನೆ ಬರೋದು, ನಾವು ಇದನ್ನೆಲ್ಲ ಕಲೆಕ್ಟ್ ಮಾಡಿ ಏನ್ ಮಾಡ್ತೀವಿ ಅಂತ. ನೋಡಿ, ನಾವು ಏನೇನ್ ನಾವು ಮೊದಲೇ ಹೇಳಿದಾಗೆ ಈ ಗನ್ನುಗಳನ್ನ ಕಲೆಕ್ಟ್ ಮಾಡಿ ಯಾವುದು ದೇಹದಲ್ಲಿ ಒಕ್ಕಿರ್ತಕ್ಕಂಥ ಬುಲೆಟ್ ಏನಿದೆ ಅದನ್ನ ತೆಕ್ಕೊಂಡು, ದಟ್ ವಿ ಕಾಲ್ ಇಟ್ ಎಸ್ ಅ ಕ್ರೈಮ್ ಬುಲೆಟ್, ದೇಹದಲ್ಲಿ ಒಟ್ಟಿರ್ತಕ್ಕಂಥ ಬುಲೆಟ್. ಮತ್ತೆ ಯಾವುದು ಶೆಲ್ಸ್ ಇರುತ್ತಲ್ಲ, ದಟ್ಸ್ ಆಲ್ಸೋ ಶೆಲ್ಸ್ ಕಲೆಕ್ಟೆಡ್ ಫ್ರಮ್ ದ ಕ್ರೈಮ್ ಸೀನ್. ಇದೆರಡನ್ನ ನಾವು ಇಟ್ಟು ದೇಹದಲ್ಲಿ ಒಕ್ಕಿರ್ತಕ್ಕಂಥ ಬುಲೆಟ್ ಅನ್ನ ಅದನ್ನ ಒಂದು ಕಡೆ ಇಟ್ಟು ನಾವೇನ್ ಮಾಡ್ತೀವಿ, ಯಾವುದು ಗನ್ನು ಬೇಸ್ಡ್ ಆನ್ ದಿ ಕ್ಯಾಲಿಬರ್ ಆಫ್ ದ ವೆಪನ್ ಅಂಡ್ ದ ಅಮ್ಯುನಿಷನ್, ದ ಸೈಜ್ ಆಫ್ ದ ಅಮ್ಯುನಿಷನ್ ಇಸ್ ಏನು 0.22 ರಿವಲ್ವರ್ ಇಂದ ಬಂತ, 0.25 ಇಂದ ಬಂತ, ಇಲ್ಲ 0.303 ಏನು ಪೊಲೀಸ್ ಯೂಸ್ ಮಾಡ್ತಕ್ಕಂಥ ರೈಫಲ್ ಇಂದ ಬಂತ, ಇಲ್ಲ ವಾಟ್ ಎವರ್ ಮೇ ಬಿ ದ ಕ್ಯಾಲಿಬರ್. ಸೊ ಅದು ಆಧಾರದ ಮೇಲೆ ವಿ ಕ್ಯಾನ್ ಇದರ್ ಕನ್ಫರ್ಮ್ ಅಂಡ್ ರೂಲ್ ಔಟ್ ದ ಟೈಪ್ ಆಫ್ ವೆಪನ್ಸ್ ಇನ್ ದ ಇನಿಷಿಯಲ್ ಸ್ಟೇಜ್. ದೆನ್ ಪಾಸಿಬಲ್ ವೆಪನ್ಸ್ ಅಂತ ಏನಿದೆ ಬೇಸ್ಡ್ ಆನ್ ದಿ ಕ್ಯಾಲಿಬರ್ ವಿಚ್ ಇಸ್ ರಿಕಾಲ್ಡ್ ಫ್ರಮ್ ದ ಪೋಸ್ಟ್ ಮಾರ್ಟಮ್, ಅಂದ್ರೆ ಪೋಸ್ಟ್ ಮಾರ್ಟಮ್ ಸಿಕ್ಕಿರೋ ಬುಲೆಟ್ ಆಧಾರದ ಮೇಲೆ ಯಾವ ವೆಪನ್ ಇದೆ ಅಂತ ಗೊತ್ತಾದ್ಮೇಲೆ ಅಂತ ವೆಪನ್ಸ್ ನಾವು ಲ್ಯಾಬ್ ನಲ್ಲಿ ವಿ ಹ್ಯಾವ್ ಸೋ ಕಾಲ್ಡ್ ಏನು ಟೆಸ್ಟಿಂಗ್ ಏರಿಯಾ, ಟೆಸ್ಟಿಂಗ್ ಸೈಟ್ಸ್ ಅಂತೀವಿ ನಾವು. ಅದರಲ್ಲಿ ನಾವು ಆ ಸಸ್ಪೆಕ್ಟೆಡ್ ವೆಪನ್ಸ್ ಏನಿದೆ ಅದಕ್ಕೆ ಬುಲೆಟ್ ಹಾಕ್ಬಿಟ್ಟು ಫೈರ್ ಮಾಡಿ, ಅದರ ಬುಲೆಟ್ ನೋಡಿ ಒಮ್ಮೆ ಗನ್ನಿಂದ ಫೈರ್ ಮಾಡಿದಾಗ ಆ ಚೇಂಬರ್ ನಲ್ಲಿ ಇಟ್ ಲೀಡ್ಸ್ ಲಾಟ್ ಆಫ್ ಇಂಪ್ರೆಷನ್ಸ್ ಇನ್ ದ ಚೇಂಬರ್ ಆಫ್ ದ ಗನ್. ಆ ಚೇಂಬರ್ ಆಫ್ ದ ಗನ್ ಅಲ್ಲಿ ಒಂದು ಫೈರಿಂಗ್ ಪಿನ್ ಇಂಪ್ರೆಷನ್ಸ್ ಪ್ಲಸ್ ಚೇಂಬರ್ ಮಾರ್ಕಿಂಗ್ಸ್ ಪ್ಲಸ್ ಒನ್ಸ್ ಅದು ಈ ಅನ್ಸ್ಪೆಂಟ್ ಏನು ಸ್ಪೆಂಟ್ ಶೆಲ್ಸ್ ಅಂತ ಹೇಳಿದ್ನಲ್ಲ, ಆ ಬುಲೆಟ್ ಕೇಸಿಂಗ್ಸ್, ಅದರ ಮೇಲೆ ಇದೆಲ್ಲ ಮಾರ್ಕ್ ಇರುತ್ತೆ. ಅದು ಆ ವೆಪನ್ಗೆ, ಅದೇ ಫಾರ್ ಎಕ್ಸಾಂಪಲ್ 100 AK-47 ಇದ್ರೆ ಆ ಒಂದು AK-47 ನಲ್ಲಿ ಇರೋ ಮಾರ್ಕ್ ಬೇರೆ, 100 AK-47 ದೋ ಇಟ್ ಬಿಲಾಂಗ್ ಟು ದ ಸೇಮ್ ಮೇಕ್ ಆಫ್ ದ ವೆಪನ್, ಬಟ್ ಅದರಲ್ಲಿ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಅಂತೀವಿ ನಾವು. ಕ್ಲಾಸ್ ಕ್ಯಾರೆಕ್ಟರ್ಸ್ ಬೇರೆ, ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಬೇರೆ. ಆ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ವಿಲ್ ಬಿ ಸ್ಪೆಸಿಫಿಕ್ ಟು ದಟ್ ಪರ್ಟಿಕ್ಯುಲರ್ ಗನ್. ಆ ಒಂದು ಮಾರ್ಕಿಂಗ್ಸ್ ಮೇಲೆ ನಾವು ಕನ್ಫರ್ಮ್ ಮಾಡ್ತೀವಿ. ಅದೇ ರೀತಿ ಬುಲೆಟ್ ಆಚೆ ಬರುತ್ತೆ ನೋಡಿ, ಅದು ಆ ಬ್ಯಾರಲ್ ಅಲ್ಲಿ ಆಚೆ ಬಂದಾಗ ಅದರಲ್ಲಿ ರೈಫ್ಲಿಂಗ್ಸ್ ಅಂತ ಇರುತ್ತೆ. ರೈಫ್ಲಿಂಗ್ಸ್ ಅಂದ್ರೆ ಸಣ್ಣ ಸಣ್ಣ ರಂಧ್ರಗಳು. ಆ ರಂಧ್ರಗಳು ಇಟ್ ವಿಲ್ ಬಿ ಪ್ಯಾರಲಲ್ ಟು ಈಚ್ ಅದರ್, ಸರ್ಕ್ಯುಲರ್ ಇನ್ ನೇಚರ್. ಅದು ಆ ರೈಫ್ಲಿಂಗ್ ಮಾರ್ಕ್ಸ್ ಆ ಬುಲೆಟ್ ಮೇಲೆ ಇರುತ್ತೆ. ಆ ರೈಫ್ಲಿಂಗ್ ಮಾರ್ಕ್ಸ್ ಆಧಾರದ ಮೇಲೆ ಇದೇ ಗನ್ನಿಂದ ಶೂಟ್ ಮಾಡಿದ್ರೆ, ಯಾಕಂದ್ರೆ ನಾವು ಶೂಟ್ ಮಾಡಿರ್ತಕ್ಕಂಥ ಲ್ಯಾಬ್ ನಲ್ಲಿ ಶೂಟ್ ಮಾಡಿರ್ತಕ್ಕಂಥ ಬುಲೆಟ್, ಅಲ್ಲಿ ಸಿಕ್ಕಿರೋ ಬುಲೆಟ್, ಇದೆರಡು ನಾವು ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ನಲ್ಲಿ ನೋಡ್ತೀವಿ. ಈ ಮಾರ್ಕಿಂಗ್ಸ್ ಆ ಬುಲೆಟ್ ಮೇಲೆ ಏನಾದ್ರೂ ಸೇಮ್ ಮಾರ್ಕಿಂಗ್ಸ್ ಅನ್ನ ದಟ್ ವಿ ಕಾಲ್ ಸಿಗ್ನೇಚರ್ಸ್ ಆನ್ ದ ಬುಲೆಟ್ಸ್, ಇದೆರಡು ಸೇಮ್ ಆಗಿದ್ರೆ ಇದೇ ಗನ್ನು ಉಪಯೋಗಿಸಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಯಾವಾಗ ಇದೇ ಗನ್ನು ಉಪಯೋಗಿಸಿದ್ದಾರೆ ಅಂತ ಕನ್ಫರ್ಮ್ ಆದಾಗ ಈ ಗನ್ನು ಯಾರ ಕೈಲಿ ಇತ್ತು, ಅವರೇ ಇದನ್ನ ಶೂಟ್ ಮಾಡಿದ್ದಾರೆ ಅಂತ. ದಿಸ್ ಇಸ್ ಹೌ ವಿ ಅರೆಸ್ಟ್ ಆರ್ ನ್ಯಾರೋ ಡೌನ್ ಟು ದ ಸಸ್ಪೆಕ್ಟ್. ಇವರೇ ಮಾಡಿದಾರೆ ಅಂತ ಹೇಳಲಿಕ್ಕೆ ದಿಸ್ ಇಸ್ ಹೌ ವಿ ವಾಟ್ ಶುಡ್ ಬಿ ದ ಟೈಪ್ ಆಫ್ ಇನ್ವೆಸ್ಟಿಗೇಷನ್. ಅವಾಗ ನಾನು ಮೊದಲೇ ಹೇಳಿದಾಗೆ ಕೈನಲ್ಲಿ ಸ್ವ್ಯಾಬು ಇದೆಲ್ಲ ಅವಾಗ ಹೇಳ್ಬೋದು ಅವ್ರು, ಇಲ್ಲ ನಾನು ಶೂಟೇ ಮಾಡಿಲ್ಲ, ನನ್ಗನ್ ಯಾರೋ ತಗೊಂಡು ಶೂಟ್ ಮಾಡಿದ್ದಾರೆ ಅಂತ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದೆ, ಅವರ ಕೈ ಎಲ್ಲ ಸ್ವ್ಯಾಬ್ ಎಲ್ಲ ಮಾಡಬೇಕು, ಗನ್ ಶಾಟ್ ರೆಸಿಡ್ಯೂಸ್, ಅದು ಒಂದು ಗುಡ್ ಎವಿಡೆನ್ಸ್. ಪ್ಲಸ್ ಬಟ್ಟೆ ಮೇಲೆ ಇರ್ತಕ್ಕಂಥ ಗನ್ ಶಾಟ್ ರೆಸಿಡೆನ್ಸ್. ಇದೇನಾದ್ರೂ ಫಾರ್ ಎಕ್ಸಾಂಪಲ್ ಸ್ವ್ಯಾಬ್ ಮಾಡಿಲ್ಲ, ಬಟ್ಟೆ ಮೇಲೆ ಇರ್ತಕ್ಕಂಥ ಗನ್ ಶಾಟ್ ರೆಸಿಡ್ಯೂಸ್ಗೆ ಬಟ್ಟೆ ಶೇಖರಣೆ ಮಾಡಿಲ್ಲ ಅಂದಾಗ ನನ್ ಗನ್ ಯಾರೋ ತಗೊಂಡು ಹೋಗಿದ್ದಾರೆ, ಅಲ್ಲಿ ಬಿದ್ದಿರೋದನ್ನು ಯಾರೋ ಶೂಟ್ ಮಾಡಿದ್ದಾರೆ, ನಾನ್ ಮಾಡಿಲ್ಲ ಅಂತಾನು ಹೇಳೋ ಚಾನ್ಸಸ್ ಜಾಸ್ತಿ. ಅದರಿಂದ ತನಿಖೆನ
ಸೂಕ್ತ ರೀತಿನಲ್ಲಿ ವೈಜ್ಞಾನಿಕವಾಗಿ ಮಾಡಿದಾಗ ಈ ತರ ಕೇಸಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯು ವಿಲ್ ಬಿ ಸರ್ಪ್ರೈಸ್. ನಾವು ಒಂದು ಕೇಸ್ನಲ್ಲಿ 2800 ಗುಂಡುಗಳನ್ನ ಒಮ್ಮೆಲೆ ನಾವು ತನಿಖೆ ಮಾಡಿದ್ವಿ. 280 ಗನ್ ಅನ್ನ ಅದನ್ನ ನಾವು ತನಿಖೆಗೆ ಒಳಪಡಿಸಿ ಅದರಲ್ಲಿ 3 ಜನ ಶೂಟ್ ಮಾಡಿರೋರನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಸೊ ದಿಸ್ ಇಸ್ ಹೌ ಐ ಮೀನ್ ಟು ಸೇ, ನಾವು ತನಿಖೆನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿರೋರು ಇದು ಸಣ್ಣ ಪುಟ್ಟ ಇನ್ಸಿಡೆಂಟ್ ನ ಐಡೆಂಟಿಫೈ ಮಾಡೋದು ಇಟ್ಸ್ ವೆರಿ ಈಸಿ, ಪ್ರೊವೈಡೆಡ್ ನೀವು ವೈಜ್ಞಾನಿಕವಾಗಿ ಈ ತನಿಖೆಯನ್ನು ಮಾಡಿದಾಗ ಮಾತ್ರ ಸಾಧ್ಯ. ಇದರಲ್ಲಿ ಯಾವುದೇ ಲೋಪ, ನಾನು ಹೇಳಿರೋ ಸ್ಟೆಪ್ಸ್ ನಲ್ಲಿ ಯಾವುದೇ ಲೋಪ ಬಂದಲ್ಲಿ ಈ ತನಿಖೆ ಹಳ್ಳ ಹಿಡಿಯೋದಂತೂ 100%. ಸೊ ಅದರಿಂದ ಈಗ ನನಗೆ ನೀವು ಕೇಳ್ಬೋದು, ಈಗ ಬಳ್ಳಾರಿನಲ್ಲಿ ಈ ರೀತಿ ಮಾಡಿದಾರೋ ಇಲ್ವಾ ಅಂತ. ನನಗೆ ಈ ಬಳ್ಳಾರಿನಲ್ಲಿ ಈ ರೀತಿ ಮಾಡಿದಾರೋ ಇಲ್ವೋ ಅಂತ ಹೋಳಕ್ ಬಂದ್ರೆ ಅದು ಒಂದು ಇಟ್ ವಿಲ್ ಬಿಕಮ್ ಎ ಕಾಂಟ್ರವರ್ಸಿ. ಬಟ್ ನನಗೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವ ರೀತಿ ಮಾಡಿದ್ರೆ ತನಿಖೆಯಿಂದ ಇವರೇ ಮಾಡಿದ್ದಾರೆ, ಶೂಟ್ ಮಾಡಿದ್ದಾರೆ ಅಂತ ಇದನ್ನ ಇತ್ಯರ್ಥಗೊಳಿಸ್ಕೊಳ್ಬೇಕು ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ಮುಂದೆ ಏನಿದೆ, ಐ ಥಿಂಕ್ ಇದು ನಿಮ್ಮ ಯು ಕ್ಯಾನ್ ಇಮ್ಯಾಜಿನ್ ದ ರೆಸ್ಟ್ ಆಫ್ ದ ಪಾರ್ಟ್ ಇನ್ ದ ಇನ್ವೆಸ್ಟಿಗೇಷನ್. ಥ್ಯಾಂಕ್ ಯು ಸೋ ಮಚ್.